ಮೇಷರಾಶಿ ಮತ್ತು ಮೇಷಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. 2025 ವರ್ಷದ ಮೂಲಾಂಕ ಬಂದು 9 ಬರುತ್ತೆ ಅಂತ ಹೇಳಿದ್ರೆ ಮಂಗಳನ ವರ್ಷವಾಗಿರುತ್ತೆ ಈ ವರ್ಷ. ಸೊ ಮಂಗಳ ಗ್ರಹದ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಈ ವರ್ಷ ಅತಿ ಹೆಚ್ಚು ಬೀರುತ್ತೆ ಅಂತಲೇ ಹೇಳ್ಬೋದು. ಸೊ ಇದರ ಪ್ರಭಾವವಾಗಿ ನಿಮಗಿಲ್ಲಿ ಈ ವರ್ಷ ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸ್ತೀರ ಅಂತಲೇ ಹೇಳ್ಬೋದು. ವ್ಯಾಯಾಮ, ಯೋಗಗಳಲ್ಲಿ ನಿಮ್ಮ ಆಸಕ್ತಿ ಮತ್ತು ಗಮನ ಹೆಚ್ಚಾಗುತ್ತೆ. ವಯಸ್ಕರಲ್ಲೂ ಅಷ್ಟೇ ಯಂಗಾಗಿ ಕಾಣುವಂತಹ ಆಸೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಈ ವರ್ಷ ನಿಮಗೆ ಮಂಗಳನ ಪ್ರಭಾವ ಶಾರೀರಿಕ ಶ್ರಮವನ್ನು ಅತಿ ಹೆಚ್ಚು ಮಾಡುವಂತೆ ಮಾಡ್ತಾನೆ ಅಂತಲೇ ಹೇಳ್ಬೋದು. ಸೊ ನೀವು ಸೋಮಾರಿಯಾಗಿದ್ದರೂ ಸಹಿತ ಮಂಗಳನ ಗೋಚಾರಗಳು ನಿಮಗೆ ಈ ವರ್ಷ ಅತಿ ಹೆಚ್ಚು ಶ್ರಮ ಪಡೋದಕ್ಕೆ ಪ್ರೇರೇಪಿಸುತ್ತಂತಲೇ ಹೇಳ್ಬೋದು. ಅದಲ್ಲದೆ ಈ ವರ್ಷ ನಿಮಗೆ ದೊಡ್ಡ ದೊಡ್ಡ ಕೆಲಸಗಳ ನೇತೃತ್ವ ವಹಿಸುವಂತಹ ಆಪರ್ಚುನಿಟೀಸ್ಗಳನ್ನು ಸಹಿತ ಮಂಗಳ ಗ್ರಹ ನಿಮಗೆ ಈ ವರ್ಷ ನೀಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯವು ಸಹಿತ ನಿಮಗಿಲ್ಲಿ ಅತ್ಯುತ್ತಮವಾಗಿರುತ್ತೆ ಈ ವರ್ಷನೇ ಅಂತಲೇ ಹೇಳ್ಬೋದು. ಆದರೆ ಜನವರಿಯಿಂದ ಹಿಡಿದು ಏಪ್ರಿಲ್ವರೆಗೂ ನೀವು ಸ್ವಲ್ಪ ಆರೋಗ್ಯದ ಸಣ್ಣ ಪುಟ್ಟ ತೊಂದರೆಗಳನ್ನು ಅನುಭವಿಸ್ತೀರ ಅಂತಲೇ ಹೇಳ್ಬೋದು. ಇನ್ನು ಜೂನಿಂದ ಹಿಡಿದು ಸೆಪ್ಟೆಂಬರ್ವರೆಗೂ ನಿಮಗಿಲ್ಲಿ ಅಗ್ನಿ ಭಯ ಮತ್ತು ಸಣ್ಣ ಪುಟ್ಟ ಗಾಯಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ವಾಹನ ಚಲಾಯಿಸಬೇಕಾದ್ರೆ ಜೂನಿಂದ ಹಿಡಿದು ಸೆಪ್ಟೆಂಬರ್ವರೆಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಉಳಿದಂತೆ ಇನ್ನು ಪೂರ್ತಿ ವರ್ಷ ನಾವು ಗಮನಿಸುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ನಿಮಗೆ ಅಂಥ ಮೇಜರ್ ದೊಡ್ಡ ಪ್ರಾಬ್ಲಮ್ಗಳೇನು ಬರಲ್ಲ ಅಂತಲೇ ಹೇಳ್ಬೋದು. ಇದಲ್ಲದೆ ಮಂಗಳನ ಗೋಚರ ನಿಮಗೆ ಈ ವರ್ಷ ಆತ್ಮವಿಶ್ವಾಸದಲ್ಲಿ ಅತಿ ಹೆಚ್ಚು ವೃದ್ಧಿಯನ್ನು ಮಾಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಈ ವರ್ಷ ನೀವು ಜ್ಞಾನ ವೃದ್ಧಿಯಲ್ಲೂ ಸಹಿತ ಅತಿ ಹೆಚ್ಚು ಗಮನವನ್ನು ವಹಿಸ್ತೀರಾ ಅಂತಲೇ ಹೇಳ್ಬೋದು. ನಿಮ್ಮನ್ನು ನೀವು ಅಪ್ಸ್ಕೇಲ್ ಮಾಡ್ಕೊಳ್ತೀರಾ ಅಂತಲೇ ಹೇಳ್ಬೋದು. ಈ ವರ್ಷ ಹೊಸ ಕಾರ್ಯಗಳಲ್ಲೂ ಸಹಿತ ನಿಮಗೆ ಈ ವರ್ಷ ಹೆಚ್ಚು ಆಪರ್ಚುನಿಟೀಸ್ಗಳು ಸಹಿತ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇದರ ಜೊತೆಗೆ ನಿಮ್ಮ ಮಿತ್ರರ ಸಹಕಾರವು ಸಹಿತ ನಿಮಗೆ ಈ ವರ್ಷ ಅತ್ಯುತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಧನದ ವಿಚಾರಕ್ಕೆ ಬರುವಂಥದ್ದಾದರೆ ಗುರು 2ನೇ ಮನೆಯಲ್ಲಿ ಫೆಬ್ರವರಿ 4ನೇ ತನಕ ಇರೋದ್ರಿಂದ ಅದರ ನಂತರವೂ ಸಹಿತ ನಿಮಗೆ ಇಲ್ಲಿ ಗುರುವಿನ ಗೋಚಾರ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಜನವರಿ 1 ತಿಂಗಳು ನಿಮಗೆ ಇಲ್ಲಿ ನಾರ್ಮಲ್ ಆಗಿರುವಂತೆ ಕಂಡರೂ ಸಹಿತ ಫೆಬ್ರವರಿಯಿಂದ ಹಿಡಿದು ನವೆಂಬರ್ವರೆಗೂ ನಿಮಗೆ ಇಲ್ಲಿ ಅತ್ಯುತ್ತಮವಾದಂತಹ ಫಲವನ್ನು ಗುರುಗ್ರಹ ನಿಮಗೆ ಈ ವರ್ಷ ನೀಡ್ತಾನೆ ಅಂತಲೇ ಹೇಳ್ಬೋದು. ಧನಕ್ಕೆ ಸಂಬಂಧಿಸಿದಂತೆ ನೀವು ಈ ವರ್ಷ ಉತ್ತಮವಾದಂತಹ ಆಪರ್ಚುನಿಟೀಸ್ಗಳು ನಿಮಗೆ ಬರುತ್ತೆ ಮತ್ತು ನೀವು ಸೇವಿಂಗ್ಸನ್ನು ಸಹಿತ ಈ ವರ್ಷ ಉತ್ತಮವಾಗಿ ಮಾಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಜನವರಿ, ಫೆಬ್ರವರಿ ಮತ್ತು ಡಿಸೆಂಬರ್ ತಿಂಗಳಲ್ಲಿ ನಾವು ನೋಡುವಂಥದ್ದಾದರೆ ಧರ್ಮಕ್ಷೇತ್ರಗಳಿಗೆ ಯಾತ್ರೆಗಳನ್ನು ಸಹಿತ ನೀವು ಈ ವರ್ಷ ಮಾಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ನಿಮಗಿಲ್ಲಿ ಖರ್ಚು ಸ್ವಲ್ಪ ಹೆಚ್ಚಾಗುವಂತೆ ಈ 3 ತಿಂಗಳಲ್ಲಿ ನಿಮಗಿಲ್ಲಿ ರಾಹು ಗ್ರಹ ಮಾಡ್ಬೋದು ಅಂತಲೇ ಹೇಳ್ಬೋದು. ಉಳಿದಂತೆ ಫೆಬ್ರವರಿಯಿಂದ ಹಿಡಿದು ನವೆಂಬರ್ವರೆಗೂ ನಿಮಗಿಲ್ಲಿ ಧನಕ್ಕೆ ಸಂಬಂಧಿಸಿ ಅತಿ ದೊಡ್ಡ ಆಪರ್ಚುನಿಟೀಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಆಕಸ್ಮಿಕ ಧನ ಲಾಭವಾಗುವಂತಹ ಸಾಧ್ಯತೆ ಈ ಟೈಮ್ ಫ್ರೇಮಲ್ಲಿ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ನೀವು ಹಣ ಪಡೆಯಲಿಕ್ಕೆ ಮಾಡುವಂತಹ ಪ್ರತಿಯೊಂದು ಶ್ರಮ ಈ ವರ್ಷ ಫಲವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಜನವರಿ ಮತ್ತು ಫೆಬ್ರವರಿ ತಿಂಗಳು ನಿಮಗೆ ಯಾವುದೇ ರೀತಿಯಾದಂತಹ ಪರಿವರ್ತನೆಗಳು ಕಾಣಲ್ಲ ಅಂತಲೇ ಹೇಳ್ಬೋದು. ನಾರ್ಮಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ತದನಂತರ ಮಾರ್ಚಿಂದ ಹಿಡಿದು ನವೆಂಬರ್ವರೆಗೂ ನಿಮಗಿಲ್ಲಿ ಲಕ್ಷ್ಮೀನಾರಾಯಣ ಯೋಗ ಕಾಣೋದ್ರಿಂದಾಗಿ ಇಲ್ಲಿ ನಿಮಗೆ ಭೂಮಿ, ಭವನ, ವಾಹನಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಅತ್ಯುತ್ತಮವಾದಂತಹ ಫಲಗಳನ್ನು ಸಿಗುತ್ತೆ ಅಂತಲೇ ಹೇಳ್ಬೋದು. ಹೊಸ ವಾಹನ ಕೊಳ್ಳುವಂತಹ ಯೋಗವು ಸಹಿತ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಮಂಗಳ ಕಾರ್ಯಗಳು ಸಹಿತ ನಿಮಗಿಲ್ಲಿ ಮಾರ್ಚಿಂದ ಹಿಡಿದು ನವೆಂಬರ್ವರೆಗೆ ಅತ್ಯುತ್ತಮವಾದಂತಹ ಕಾಲವಾಗಿರುತ್ತೆ. ಇನ್ನು ಇದಲ್ಲದೆ ಸಂತಾನ ಯೋಗವು ಸಹಿತ ನಿಮಗೆ ಈ ವರ್ಷ ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ಕುಟುಂಬ ಸದಸ್ಯರಿಗೆ ಸಮ್ಮಾನಗಳು ಈ ವರ್ಷ ಹೆಚ್ಚಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳೇನಾದ್ರು ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಈ ವರ್ಷ ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮಗೆ ಇಲ್ಲಿ ಪ್ರೋಗ್ರೆಸ್ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶಕ್ಕೆ ಸಂಬಂಧಿಸಿದಂತೆ ನೀವೇನಾದ್ರು ಎಜುಕೇಷನ್ ಮಾಡಬೇಕು ಅಂತ ಇದ್ರೂ ಸಹಿತ ನಿಮಗೆ ಇಲ್ಲಿ ಉತ್ತಮವಾದಂತಹ ಪಾಸಿಟಿವ್ ರಿಸಲ್ಟ್ಸ್ಗಳು ಈ ವರ್ಷ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಿಂಗಲ್ ಆಗಿದ್ದೀರಾ ಅಂತ ಹೇಳಿದ್ರೆ ನಿಮಗಿಲ್ಲಿ ಫೆಬ್ರವರಿಯಿಂದ ಹಿಡಿದು ಡಿಸೆಂಬರ್ವರೆಗೂ ನಿಮಗಿಲ್ಲಿ ವಿವಾಹ ಯೋಗವು ಅತ್ಯುತ್ತಮವಾಗಿದೆ ಅಂತಲೇ ಹೇಳ್ಬೋದು. ಉತ್ತಮವಾದಂತಹ ಪಾರ್ಟ್ನರ್ ನಿಮಗೆ ಈ ವರ್ಷ ಸಿಗ್ತಾನೆ ಅಂತಲೇ ಹೇಳ್ಬೋದು. ಇದಲ್ಲದೆ ಬಿಸ್ನೆಸ್ಸಲ್ಲಿರುವವರೆಗೂ ಸಹಿತ ಈ ವರ್ಷ ಉತ್ತಮವಾದಂತಹ ಪಾರ್ಟ್ನರ್ಸ್ಗಳು ಸಿಗುತ್ತಾರೆ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಕರಿಯರ್ಗೆ ಸಂಬಂಧಿಸಿದಂತೆ ಉತ್ತಮವಾದಂತಹ ಲಾಭವನ್ನು ಸಹಿತ ನಿಮಗೆ ಇಲ್ಲಿ ಪಾರ್ಟ್ನರ್ಸ್ಗಳು ತಂದು ಕೊಡ್ತಾರೆ ಅಂತಲೇ ಹೇಳ್ಬೋದು. ಇದಲ್ಲದೆ ದಾಂಪತ್ಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಸಂಗಾತಿಗೆ ಈ ವರ್ಷ ಕೆಲಸ ಕ್ಷೇತ್ರದಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಪದವಿಗಳು ಸಹಿತ ನಿಮಗೆ ನಿಮ್ಮ ಸಂಗಾತಿಗೆ ಈ ವರ್ಷ ಸಿಗಬಹುದು ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸಂಗಾತಿಗೆ ವಾಹನ ಯೋಗವು ಸಹಿತ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶಕ್ಕೆ ಕೆಲಸಗಳು ಸಹಿತ ಆಗ್ಬೋದು ಅಥವಾ ವಿದೇಶಿ ಯಾತ್ರೆಗಳನ್ನು ಸಹಿತ ನಿಮ್ಮ ಸಂಗಾತಿಗೆ
ಈ ವರ್ಷ ಆಪರ್ಚುನಿಟೀಸ್ಗಳು ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಶನಿಯ ಗೋಚಾರ ನಿಮಗೆ ಇಲ್ಲಿ ಡಬಲ್ ಇನ್ಕಮನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಉತ್ತಮವಾದಂತಹ ಆಫರ್ಸ್ಗಳನ್ನು ಸಹಿತ ನಿಮಗಿಲ್ಲಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಶನಿ ಗ್ರಹ ಈ ವರ್ಷ ನಿಮಗೆ ನೀಡ್ತಾನೆ ಅಂತಲೇ ಹೇಳ್ಬೋದು. ಇದಲ್ಲದೆ ವಿದೇಶದಿಂದಲೂ ಸಹಿತ ನಿಮಗಿಲ್ಲಿ ಉತ್ತಮವಾದಂತಹ ಆಪರ್ಚುನಿಟೀಸ್ಗಳು ಒದಗಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಬೇರೆ ಕಡೆಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಯು ಸಹಿತ ನಿಮಗಿಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಅಥವಾ ಫಾರಿನ್ನಿಂದ ಆಫರ್ಸ್ಗಳು ಸಹಿತ ನಿಮಗಿಲ್ಲಿ ವ್ಯಾಪಾರ ಮತ್ತು ಕರಿಯರ್ಗೆ ಸಂಬಂಧಿಸಿದಂತೆ ನಿಮಗಿಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಥರ ಯಾವ್ದಾದ್ರು ಆಫರ್ಸ್ಗಳು ಬಂದಾಗ ಇದನ್ನು ಬಿಡದೇ ಇರುವಂಥದ್ದು ಉತ್ತಮವಾಗಿರುತ್ತೆ. ಯಾಕಂತ ಹೇಳಿದ್ರೆ ಇದು ನಿಮಗೆ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ಹೊಸ ಆದಾಯ ಮೂಲಗಳು ಸಹಿತ ನಿಮಗೆ ಈ ವರ್ಷ ಉತ್ತಮವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಫೆಬ್ರವರಿಯಿಂದ ಹಿಡಿದು ನವೆಂಬರ್ವರೆಗೆ ನಿಮಗಿಲ್ಲಿ ಪದೋನ್ನತಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ, ಧನಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ, ಸ್ಯಾಲ್ರಿ ಹೈಕ್ಸ್ಗಳು, ಪ್ರಮೋಷನ್ಸ್ಗಳಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಫೆಬ್ರವರಿಯಿಂದ ಹಿಡಿದು ಜೂನ್ವರೆಗೂ ನಿಮಗಿಲ್ಲಿ ವ್ಯಾಪಾರದಲ್ಲಿದ್ದೀರಾ ಅಂತ ಹೇಳಿದ್ರೆ ಸೇಲ್ಸ್ಗಳು ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಒಳ್ಳೆಯ ಪ್ರಾಜೆಕ್ಟ್ಸ್ಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಕರಿಯರಲ್ಲೂ ಅಷ್ಟೇ ಈ ವರ್ಷ ಒಂದು ಐತಿಹಾಸಿಕ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ನೀವು ಈ ವರ್ಷವನ್ನು ಮರೆಯೋದಕ್ಕೆ ಆಗಲ್ಲ ಅಂತಲೇ ಹೇಳ್ಬೋದು ನಿಮ್ಮ ಕರಿಯರ್ನ ಪಾಯಿಂಟ್ ಆಫ್ ವ್ಯೂ ಇಂದ. ಇನ್ನು ಈ ವರ್ಷದ ವರ್ಷ ಕುಂಡಲಿಯಲ್ಲಿ 9ನೇ ಮನೆಯಲ್ಲಿ ಸೂರ್ಯ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ವಿದೇಶಕ್ಕೆ ಸಂಬಂಧಿಸಿದಂತೆ ಈ ವರ್ಷ ಅತ್ಯುತ್ತಮವಾದಂತಹ ಸಪೋರ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಬಿಸ್ನೆಸ್ಸಲ್ಲಾಗಿರ್ಬೋದು ಅಥವಾ ಕರಿಯರಲ್ಲಾಗಿರ್ಬೋದು. ಇನ್ನು ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ವರ್ಷವೂ ಸಹಿತ ನಿಮಗಿಲ್ಲಿ ಏನಾದರೂ ಸರ್ಕಾರದಿಂದ ಏನಾದರೂ ಕೆಲಸಗಳಾಗುವಂಥದ್ದಿದ್ದರೆ ಅಥವಾ ಸರ್ಕಾರಿ ಕೆಲಸಗಳೇನಾದರೂ ನಿಂತಿದ್ರೆ ಈ ವರ್ಷ ಅದು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ವಿಜ್ಞಾನಿಗಳಾಗಿದ್ದರೆ, ಇಂಜಿನಿಯರ್ಗಳಾಗಿದ್ದರೆ, ಟೆಕ್ನಿಷಿಯನ್ಸ್ಗಳಾಗಿದ್ದರೆ, ರಾಜನೀತಿಯಲ್ಲಿ ಏನಾದರೂ ಇದ್ದೀರಾ ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಏನಾದ್ರು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ವರ್ಷ ನಿಮಗೆ ಗೋಲ್ಡನ್ ಇಯರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ರಾಹುವಿನ ಗೋಚರವನ್ನು ನಾವು ನೋಡುವಂಥದ್ದಾದರೆ 12ನೇ ಮನೆಯಲ್ಲಿರುವಂತಹ ರಾಹು ನಿಮಗಿಲ್ಲಿ ಜನವರಿ, ಫೆಬ್ರವರಿ ಮತ್ತು ಡಿಸೆಂಬರ್ ಈ 3 ತಿಂಗಳು ನೀವು ಒಂದು ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ. ಯಾಕಂದರೆ ಹೆಚ್ಚು ಜನಜಂಗುಳಿಯ ಪ್ರದೇಶದಲ್ಲಿ ಹೋದಾಗ ಸ್ವಲ್ಪ ನಿಮ್ಮ ವಸ್ತುಗಳು ಕಳುವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇದಲ್ಲದೆ ಈ 3 ತಿಂಗಳಲ್ಲಿ ಹೆಚ್ಚು ಹಾನಿಗಳನ್ನು ಸಹಿತ ರಾಹು ಗ್ರಹ ಇಲ್ಲಿ ಮಾಡ್ತಾನೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ರಾಹು 12ನೇ ಮನೆಯಲ್ಲಿ ಇರೋದ್ರಿಂದಾಗಿ ಇಲ್ಲಿ ನಿಮಗೆ ಖರ್ಚುಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಸ್ವಲ್ಪ ಗಮನ ವಹಿಸುವಂಥದ್ದು ಉತ್ತಮವಾಗಿರುತ್ತೆ. ಇನ್ನು ಟೋಟಲ್ ಆಗಿ ಹೇಳಬೇಕಂತ ಹೇಳಿದ್ರೆ 2025 ನಿಮಗೆ ಅತ್ಯುತ್ತಮವಾಗಿರುವಂತಹ ವರ್ಷವಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಮೇಷರಾಶಿಯವರ 2025 ವರ್ಷ ಭವಿಷ್ಯ.